ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೈಡ್ರಾಮಾ ಮಾಡಿದ್ದಾನೆ. ನನಗೇನೂ ಗೊತ್ತಿಲ್ಲ, ನನ್ನ ಹೆಂಡತಿಯನ್ನ ನಾನು ಯಾಕೆ ಕೊಲೆ ಮಾಡಲಿ, ನಾನು ಕೊಲೆನೇ ಮಾಡಲಿಲ್ಲ ಆಕೆನಾ. ನನ್ನ ಹೆಂಡತಿ ಕೃತಿಕಾ ರೆಡ್ಡಿ, ನಾನು ಕೇವಲ ಅವಳಿಗೆ ಕೊಟ್ಟಿದ್ದು ಟ್ರೀಟ್ಮೆಂಟ್. ಆಕೆ ಯಾಕೆ ಮೃತಪಟ್ಟಳು ನನಗೆ ಗೊತ್ತಿಲ್ಲ. ನನ್ನ ಪತ್ನಿಯನ್ನು ನಾನೇ ಯಾಕೆ ಸಾಯಿಸಲಿ, ಕೊಲೆ ಮಾಡಲಿ, ಪತ್ನಿಯನ್ನು ನಾನು ಯಾಕೆ ಕೊಲೆ ಮಾಡಲಿ ಅಂತ ಹೈಡ್ರಾಮಾ ಮಾಡ್ತಾ ಇದ್ದಾನೆ ವಿಚಾರಣೆ ವೇಳೆ ಡಾಕ್ಟರ್ ಮಹೇಂದ್ರ ರೆಡ್ಡಿ ಕುಟುಂಬಸ್ಥರ ವಿಚಾರಣೆಗೂ ಕೂಡ ಈಗ ಪೊಲೀಸರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋಕೆ ಪೊಲೀಸರು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಈಗ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೈಡ್ರಾಮಾ ಶುರುವಾಗಿದೆ. ನಾನು ಯಾಕೆ ಕೊಲೆ ಮಾಡಲಿ, ನನಗೇನು ಗೊತ್ತಿಲ್ಲ, ನಾನು ಅವಳು ಕೊಟ್ಟಿದ್ದು ಬರೀ ಟ್ರೀಟ್ಮೆಂಟ್ ಅಷ್ಟೇ ಅಂತ ಹೇಳ್ತಾ ಇದ್ದಾರಂತೆ ವಿಚಾರಣೆ ವೇಳೆ. ಹಾಗಾದ್ರೆ ವಿಚಾರಣೆ ವೇಳೆ ಆತ ಮಾಡ್ತಾ ಇರುವಂತಹ ಹೈಡ್ರಾಮಾದ ಸವಿವರವನ್ನು ನೀಡೋದಾದ್ರೆ ಮಧುಸೂದನ್, ಸ್ಕಿನ್ ಸ್ಪೆಷಲಿಸ್ಟ್ ಡಾಕ್ಟರ್ ಕೃತಿಕಾ ರೆಡ್ಡಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪತಿ ಮಹೇಂದ್ರ ರೆಡ್ಡಿಯನ್ನ ಸದ್ಯ ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಯಲ್ಲಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಮರತಳ್ಳಿ ಇನ್ಸ್ಪೆಕ್ಟರ್ ಅನಿಲ್ ಹಾಗೂ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ಪರಶುರಾಮ್ ಅವರ ನೇತೃತ್ವದ ತಂಡ ಮಾಡ್ತಿರುವಂತದ್ದು. ಇವತ್ತಿಗೆ ಆರೋಪಿಯನ್ನ ಅರೆಸ್ಟ್ ಮಾಡಿ ಪೊಲೀಸರ ಕಸ್ಟಡಿಗೆ ಪಡ್ಕೊಂಡು 4ನೇ ದಿನ, 4 ದಿನಗಳಿಂದಲೂ ಕೂಡ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಆರೋಪಿಯ 2 ಮೊಬೈಲ್ ಹಾಗೂ ಕೃತಿಕಾ ರೆಡ್ಡಿ ಅವರ 2 ಮೊಬೈಲ್ ಅನ್ನ ಸೀಸ್ ಮಾಡ್ಕೊಂಡಿದ್ದಾರೆ, ಸ್ಥಳಕ್ಕೆ ಹೋಗಿ ಮಾಜರನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಘಟನೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ನೀನು ಅನಸ್ತೇಶವನ್ನ ಕೊಟ್ಟು ಪತ್ನಿಯನ್ನ ಹತ್ಯೆಯನ್ನ ಮಾಡಿದೆ, ಅವ್ರಿಗಿದ್ದು ಗ್ಯಾಸ್ಟ್ರಿಕ್ ಸಮಸ್ಯೆ, ಆದ್ರೆ ನೀನು ಕೊಟ್ಟಿರುವಂತದ್ದು ಪ್ರೋಪೋಫಾಲ್ ಎನ್ನುವಂತ ಅನಸ್ತೇಶ ಇಂಜೆಕ್ಷನ್ ಅನ್ನ ಮಾಡಿದೆ ಅಂತೇಳಿ ಪೊಲೀಸರು ಪ್ರಶ್ನೆ ಮಾಡಿದ್ರೆ ಆರೋಪಿ ಪೊಲೀಸರ ಮುಂದೆನೆ ಹೈಡ್ರಾಮಾವನ್ನು ಮಾಡ್ತಿರುವಂತದ್ದು. ಸರ್, ನಾನು ಕೃತಿಕಾ ರೆಡ್ಡಿಯನ್ನ ತುಂಬಾನೇ ಇಷ್ಟಪಡ್ತಿದ್ದೆ, ಆಕೆ ನನ್ನ ಹೆಂಡತಿ, ನಾನೇ ಯಾಕೆ ಕೃತಿಕಾ ರೆಡ್ಡಿಯನ್ನ ಕೊಲೆಯನ್ನ ಮಾಡಲಿ, ಆಕೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಸ್ವತಃ ನಾನು ಕೂಡ ಗ್ಯಾಸ್ಟ್ರೋ ಸರ್ಜನ್ ಆಗಿರೋದ್ರ ಹಿನ್ನೆಲೆಯಲ್ಲಿ ನಾನು ಮನೆಯಲ್ಲೇ ಆಕೆಗೆ ಡ್ರಿಪ್ಸ್ ಹಾಕಿ ಚಿಕಿತ್ಸೆನ ಕೊಡುವಂತ ಕೆಲಸವನ್ನ ಮಾಡಿದ್ದೆ. ನನಗೆ ಯಾಕೆ ಸಾವನ್ನಪ್ಪಿದ್ದಾಳೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನು ಚಿಕಿತ್ಸೆ ಕೊಟ್ಟಿದ್ದು ಕನ್ಫರ್ಮ್ ಅನ್ನೋ ವಿಚಾರವನ್ನ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ಹೇಳ್ತಿದ್ದಾನೆ ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಏಪ್ರಿಲ್ 21ರಿಂದ 23ರವರೆಗೂ ಅಂದ್ರೆ 3 ದಿನಗಳ ಕಾಲ ಪತ್ನಿಗೆ IV ಡ್ರಿಪ್ಸ್ ಹಾಕಿ ಚಿಕಿತ್ಸೆನ ಕೊಡುವಂತ ಕೆಲಸವನ್ನು ಆರೋಪಿ ಮಾಡ್ತಿರ್ತಾನೆ. ಮೊದಲ 2 ದಿನಗಳ ಕಾಲ ಪ್ಯಾರಾಸಿಟಮಾಲ್ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದಂತ ಆರೋಪಿ ಏಪ್ರಿಲ್ 23ನೇ ತಾರೀಕು ಏಕಾಏಕಿ ಪ್ರೊಪೋಫಾಲ್ ಎನ್ನುವಂತ ಅನಸ್ತೇಶ ಇಂಜೆಕ್ಷನ್ ಕೊಟ್ಟಿರ್ತಾನೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ನನಗೇನು ಗೊತ್ತಿಲ್ಲ ಅನ್ನೋ ಮಾತನ್ನ ಆರೋಪಿ ಹೇಳ್ತಿರುವಂತದ್ದು. ಸದ್ಯ ತನಿಖೆಯ ಮುಂದುವರಿದ ಭಾಗವಾಗಿ ಆರೋಪಿ ಮಹೇಂದ್ರ ರೆಡ್ಡಿ ಏನಿದ್ದಾನೆ, ಈತ ಹಿಂದೆ ಕೆಲಸ ಮಾಡ್ತಿದ್ದಂತ ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ಆತನ ಸಹೋದ್ಯೋಗಿಗಳಾಗಿರ್ಬೋದು, ಜೊತೆಗೆ ಅವತ್ತಿನ ದಿನ ಏಪ್ರಿಲ್ 21ರಿಂದ 23ನೇ ತಾರೀಕುವರೆಗೂ ಘಟನೆ ನಡೆದುವಂತ ಸುಮಾರು 3 ದಿನಗಳ ಕಾಲ ಕೃತಿಕಾ ರೆಡ್ಡಿ ಅವರಿಗೆ ಪ್ಲಾನ್ ಅನ್ನ ಮಾಡಿ ಇಂಜೆಕ್ಷನ್ ಕೊಟ್ಟು ಅವರ ಸಾವಾಗುವವರೆಗೂ ಕೂಡ ಆರೋಪಿ ಯಾರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕವನ್ನ ಇದ್ದಾನೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.